ಇನ್ನು ನಿನ್ನೆ ಬೆಳಗಾವಿಯಲ್ಲಿ ಕನ್ನಡಿಗರು ಮಹಾ ಸಮರವನ್ನೇ ಸಾರಿದ್ರು. ಮರಾಠಿ ಪುಂಡರಿಗೆ ಪಾಠ ಕಲಿಸಿ ಬಂದಿದ್ದರು. ಇದೀಗ ಬೆಂಗಳೂರಿನಲ್ಲಿ ಒಂದು ಹೋರಾಟ ನಡೆಯಿತು. ಶಿವಸೇನೆ ಎಂಎಸ್ ಬ್ಯಾನ್ ಮಾಡೋ ಕೂಗು ಹೆಚ್ಚಾಗ್ತಾ ಇದೆ. ಇವತ್ತಿನ ಪ್ರೊಟೆಸ್ಟ್ನಲ್ಲಿ ವಾಟಾಳ್ ನಾಗರಾಜ್ ಮತ್ತು ಸಾರಾ ಗೋವಿಂದ್ ಕೂಡ ಭಾಗಿಯಾಗಿದ್ದರು. ಇನ್ನಿತರ ಕನ್ನಡ ಸಂಘಟನೆಗಳು ಕೂಡ ಆಯಿತು. ಒಂದು ರಿಪೋರ್ಟ್ ಮಾಡ್ಕೊಂಡು ಮರಾಠಿ ಪುಂಡರ ಅಟ್ಟಹಾಸಕ್ಕೆ ಕನ್ನಡಿಗರ ಕಿಡಿ. ಶಿವಸೇನೆ ಎಂಇಎಸ್ ಬ್ಯಾನ್ಗೆ ವಾಟಾಳ್ ಪಟ್ಟು. ನಮ್ಮ ಬೆಳಗಾವಿಯಲ್ಲಿ ಮರಾಠಿ ಪುಂಡರು ಖ್ಯಾತೆ ತೆಗೆದು ಕೆಎಸ್ಆರ್ಟಿಸಿ ಕಂಡಕ್ಟರ್ ಮೇಲೆ ದಾಳಿ ಮಾಡಿದ್ರು. ಅದಕ್ಕೆ ನಿನ್ನೆಯೇ ನಮ್ಮ ಕನ್ನಡ ಸಂಘಟನೆಗಳು ಪಾಠ ಕಲಿಸಿದ್ದಾಗಿದೆ. ಇವತ್ತು ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಯಿತು. ಎಂಇಎಸ್ ಪುಂಡಾಟಿಕೆ ಖಂಡಿಸಿ ವಾಟಾಳ್ ನಾಗರಾಜ್, ಸಾರಾ ಗೋವಿಂದ್ ಸೇರಿದಂತೆ ಹಲವರು ಕೆಂಡ ಕಾರಿದ್ರು. ಪ್ರತಿಭಟನೆ ಹೆಚ್ಚಾಗುತ್ತಿದ್ದಂತೆಯೇ ಪೊಲೀಸರು ಎಂಟ್ರಿ ಕೊಟ್ಟರು. ಪ್ರತಿಭಟನಾಕಾರರ ಜೊತೆ ವಾಗ್ವಾದವೂ ನಡೆಯಿತು. ಕೊನೆಗೆ ವಾಟಾಳ್ ನಾಗರಾಜ್ ಸೇರಿದಂತೆ ಎಲ್ಲಾ ಹೋರಾಟಗಾರರನ್ನ ವಶಕ್ಕೆ ಪಡೆದರು. ಪೊಲೀಸು ದರ್ಪ ತೋರಿದ್ದಾರೆ. ಪೊಲೀಸರದು ಸರಿ ಇಲ್ಲ. ಪೊಲೀಸ್ ಗೂಂಡಾಗಿರಿ, ಪೊಲೀಸ್ ರಾಜ್ಯ ಇದು ಅತ್ಯಂತ ಕೆಟ್ಟ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ತೀವ್ರವಾಗಿ ಖಂಡಿಸುತ್ತೇವೆ. ಕನ್ನಡಿಗರು ಕೊನೆಗೂ ಎಚ್ಚೆತ್ತಿದ್ದಾರೆ. ಮರಾಠಿ ಪುಂಡರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಸಮರ ಸಾರಿದ್ದಾರೆ. ಇದಕ್ಕೆ ತಾರ್ಕಿಕ ಅಂತ್ಯ ಸಿಗುವ ತನಕ ಈ ಯುದ್ಧ ನಿಲ್ಲೋದಿಲ್ಲ ಅನ್ನೋದಂತೂ ಸತ್ಯ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ನಿನ್ನೆ ಬೆಳಗಾವಿಯಲ್ಲಿ ಕನ್ನಡಿಗರು ಮಹಾ ಸಮರವನ್ನೇ ಸಾರಿದ್ರು. ಮರಾಠಿ ಪುಂಡರಿಗೆ ಪಾಠ ಕಲಿಸಿ ಬಂದಿದ್ದರು. ಇದೀಗ ಬೆಂಗಳೂರಿನಲ್ಲಿ ಒಂದು ಹೋರಾಟ ನಡೆಯಿತು. ಶಿವಸೇನೆ ಎಂಎಸ್ ಬ್ಯಾನ್ ಮಾಡೋ ಕೂಗು ಹೆಚ್ಚಾಗ್ತಾ ಇದೆ. ಇವತ್ತಿನ ಪ್ರೊಟೆಸ್ಟ್ನಲ್ಲಿ ವಾಟಾಳ್ ನಾಗರಾಜ್ ಮತ್ತು ಸಾರಾ ಗೋವಿಂದ್ ಕೂಡ ಭಾಗಿಯಾಗಿದ್ದರು. ಇನ್ನಿತರ ಕನ್ನಡ ಸಂಘಟನೆಗಳು ಕೂಡ ಆಯಿತು. ಒಂದು ರಿಪೋರ್ಟ್ ಮಾಡ್ಕೊಂಡು ಮರಾಠಿ ಪುಂಡರ ಅಟ್ಟಹಾಸಕ್ಕೆ ಕನ್ನಡಿಗರ ಕಿಡಿ. ಶಿವಸೇನೆ ಎಂಇಎಸ್ ಬ್ಯಾನ್ಗೆ ವಾಟಾಳ್ ಪಟ್ಟು. ನಮ್ಮ ಬೆಳಗಾವಿಯಲ್ಲಿ ಮರಾಠಿ ಪುಂಡರು ಖ್ಯಾತೆ ತೆಗೆದು ಕೆಎಸ್ಆರ್ಟಿಸಿ ಕಂಡಕ್ಟರ್ ಮೇಲೆ ದಾಳಿ ಮಾಡಿದ್ರು. ಅದಕ್ಕೆ ನಿನ್ನೆಯೇ ನಮ್ಮ ಕನ್ನಡ ಸಂಘಟನೆಗಳು ಪಾಠ ಕಲಿಸಿದ್ದಾಗಿದೆ. ಇವತ್ತು ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಯಿತು. ಎಂಇಎಸ್ ಪುಂಡಾಟಿಕೆ ಖಂಡಿಸಿ ವಾಟಾಳ್ ನಾಗರಾಜ್, ಸಾರಾ ಗೋವಿಂದ್ ಸೇರಿದಂತೆ ಹಲವರು ಕೆಂಡ ಕಾರಿದ್ರು. ಪ್ರತಿಭಟನೆ ಹೆಚ್ಚಾಗುತ್ತಿದ್ದಂತೆಯೇ ಪೊಲೀಸರು ಎಂಟ್ರಿ ಕೊಟ್ಟರು. ಪ್ರತಿಭಟನಾಕಾರರ ಜೊತೆ ವಾಗ್ವಾದವೂ ನಡೆಯಿತು. ಕೊನೆಗೆ ವಾಟಾಳ್ ನಾಗರಾಜ್ ಸೇರಿದಂತೆ ಎಲ್ಲಾ ಹೋರಾಟಗಾರರನ್ನ ವಶಕ್ಕೆ ಪಡೆದರು. ಪೊಲೀಸು ದರ್ಪ ತೋರಿದ್ದಾರೆ. ಪೊಲೀಸರದು ಸರಿ ಇಲ್ಲ. ಪೊಲೀಸ್ ಗೂಂಡಾಗಿರಿ, ಪೊಲೀಸ್ ರಾಜ್ಯ ಇದು ಅತ್ಯಂತ ಕೆಟ್ಟ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ತೀವ್ರವಾಗಿ ಖಂಡಿಸುತ್ತೇವೆ. ಕನ್ನಡಿಗರು ಕೊನೆಗೂ ಎಚ್ಚೆತ್ತಿದ್ದಾರೆ. ಮರಾಠಿ ಪುಂಡರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಸಮರ ಸಾರಿದ್ದಾರೆ. ಇದಕ್ಕೆ ತಾರ್ಕಿಕ ಅಂತ್ಯ ಸಿಗುವ ತನಕ ಈ ಯುದ್ಧ ನಿಲ್ಲೋದಿಲ್ಲ ಅನ್ನೋದಂತೂ ಸತ್ಯ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ನಿನ್ನೆ ಬೆಳಗಾವಿಯಲ್ಲಿ ಕನ್ನಡಿಗರು ಮಹಾ ಸಮರವನ್ನೇ ಸಾರಿದ್ರು. ಮರಾಠಿ ಪುಂಡರಿಗೆ ಪಾಠ ಕಲಿಸಿ ಬಂದಿದ್ದರು. ಇದೀಗ ಬೆಂಗಳೂರಿನಲ್ಲಿ ಒಂದು ಹೋರಾಟ ನಡೆಯಿತು. ಶಿವಸೇನೆ ಎಂಎಸ್ ಬ್ಯಾನ್ ಮಾಡೋ ಕೂಗು ಹೆಚ್ಚಾಗ್ತಾ ಇದೆ. ಇವತ್ತಿನ ಪ್ರೊಟೆಸ್ಟ್ನಲ್ಲಿ ವಾಟಾಳ್ ನಾಗರಾಜ್ ಮತ್ತು ಸಾರಾ ಗೋವಿಂದ್ ಕೂಡ ಭಾಗಿಯಾಗಿದ್ದರು. ಇನ್ನಿತರ ಕನ್ನಡ ಸಂಘಟನೆಗಳು ಕೂಡ ಆಯಿತು. ಒಂದು ರಿಪೋರ್ಟ್ ಮಾಡ್ಕೊಂಡು ಮರಾಠಿ ಪುಂಡರ ಅಟ್ಟಹಾಸಕ್ಕೆ ಕನ್ನಡಿಗರ ಕಿಡಿ. ಶಿವಸೇನೆ ಎಂಇಎಸ್ ಬ್ಯಾನ್ಗೆ ವಾಟಾಳ್ ಪಟ್ಟು.
ನಮ್ಮ ಬೆಳಗಾವಿಯಲ್ಲಿ ಮರಾಠಿ ಪುಂಡರು ಖ್ಯಾತೆ ತೆಗೆದು ಕೆಎಸ್ಆರ್ಟಿಸಿ ಕಂಡಕ್ಟರ್ ಮೇಲೆ ದಾಳಿ ಮಾಡಿದ್ರು. ಅದಕ್ಕೆ ನಿನ್ನೆಯೇ ನಮ್ಮ ಕನ್ನಡ ಸಂಘಟನೆಗಳು ಪಾಠ ಕಲಿಸಿದ್ದಾಗಿದೆ. ಇವತ್ತು ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಯಿತು. ಎಂಇಎಸ್ ಪುಂಡಾಟಿಕೆ ಖಂಡಿಸಿ ವಾಟಾಳ್ ನಾಗರಾಜ್, ಸಾರಾ ಗೋವಿಂದ್ ಸೇರಿದಂತೆ ಹಲವರು ಕೆಂಡ ಕಾರಿದ್ರು. ಪ್ರತಿಭಟನೆ ಹೆಚ್ಚಾಗುತ್ತಿದ್ದಂತೆಯೇ ಪೊಲೀಸರು ಎಂಟ್ರಿ ಕೊಟ್ಟರು. ಪ್ರತಿಭಟನಾಕಾರರ ಜೊತೆ ವಾಗ್ವಾದವೂ ನಡೆಯಿತು. ಕೊನೆಗೆ ವಾಟಾಳ್ ನಾಗರಾಜ್ ಸೇರಿದಂತೆ ಎಲ್ಲಾ ಹೋರಾಟಗಾರರನ್ನ ವಶಕ್ಕೆ ಪಡೆದರು. ಪೊಲೀಸು ದರ್ಪ ತೋರಿದ್ದಾರೆ. ಪೊಲೀಸರದು ಸರಿ ಇಲ್ಲ. ಪೊಲೀಸ್ ಗೂಂಡಾಗಿರಿ, ಪೊಲೀಸ್ ರಾಜ್ಯ ಇದು ಅತ್ಯಂತ ಕೆಟ್ಟ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ತೀವ್ರವಾಗಿ ಖಂಡಿಸುತ್ತೇವೆ. ಕನ್ನಡಿಗರು ಕೊನೆಗೂ ಎಚ್ಚೆತ್ತಿದ್ದಾರೆ. ಮರಾಠಿ ಪುಂಡರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಸಮರ ಸಾರಿದ್ದಾರೆ. ಇದಕ್ಕೆ ತಾರ್ಕಿಕ ಅಂತ್ಯ ಸಿಗುವ ತನಕ ಈ ಯುದ್ಧ ನಿಲ್ಲೋದಿಲ್ಲ ಅನ್ನೋದಂತೂ ಸತ್ಯ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ನಿನ್ನೆ ಬೆಳಗಾವಿಯಲ್ಲಿ ಕನ್ನಡಿಗರು ಮಹಾ ಸಮರವನ್ನೇ ಸಾರಿದ್ರು. ಮರಾಠಿ ಪುಂಡರಿಗೆ ಪಾಠ ಕಲಿಸಿ ಬಂದಿದ್ದರು. ಇದೀಗ ಬೆಂಗಳೂರಿನಲ್ಲಿ ಒಂದು ಹೋರಾಟ ನಡೆಯಿತು. ಶಿವಸೇನೆ ಎಂಎಸ್ ಬ್ಯಾನ್ ಮಾಡೋ ಕೂಗು ಹೆಚ್ಚಾಗ್ತಾ ಇದೆ. ಇವತ್ತಿನ ಪ್ರೊಟೆಸ್ಟ್ನಲ್ಲಿ ವಾಟಾಳ್ ನಾಗರಾಜ್ ಮತ್ತು ಸಾರಾ ಗೋವಿಂದ್ ಕೂಡ ಭಾಗಿಯಾಗಿದ್ದರು. ಇನ್ನಿತರ ಕನ್ನಡ ಸಂಘಟನೆಗಳು ಕೂಡ ಆಯಿತು. ಒಂದು ರಿಪೋರ್ಟ್ ನೋಡೋಣ. ಮರಾಠಿ ಪುಂಡರ ಅಟ್ಟಹಾಸಕ್ಕೆ ಕನ್ನಡಿಗರ ಕಿಡಿ. ಶಿವಸೇನೆ ಎಂಇಎಸ್ ಬ್ಯಾನ್ಗೆ ವಾಟಾಳ್ ಪಟ್ಟು. ನಮ್ಮ ಬೆಳಗಾವಿಯಲ್ಲಿ ಮರಾಠಿ ಪುಂಡರು ಖ್ಯಾತೆ ತೆಗೆದು ಕೆಎಸ್ಆರ್ಟಿಸಿ ಕಂಡಕ್ಟರ್ ಮೇಲೆ ದಾಳಿ ಮಾಡಿದ್ರು. ಅದಕ್ಕೆ ನಿನ್ನೆಯೇ ನಮ್ಮ ಕನ್ನಡ ಸಂಘಟನೆಗಳು ಪಾಠ ಕಲಿಸಿದ್ದಾಗಿದೆ. ಇವತ್ತು ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಯಿತು. ಎಂಇಎಸ್ ಪುಂಡಾಟಿಕೆ ಖಂಡಿಸಿ ವಾಟಾಳ್ ನಾಗರಾಜ್, ಸಾರಾ ಗೋವಿಂದ್ ಸೇರಿದಂತೆ ಹಲವರು ಕೆಂಡ ಕಾರಿದ್ರು. ಪ್ರತಿಭಟನೆ ಹೆಚ್ಚಾಗುತ್ತಿದ್ದಂತೆಯೇ ಪೊಲೀಸರು ಎಂಟ್ರಿ ಕೊಟ್ಟರು. ಪ್ರತಿಭಟನಾಕಾರರ ಜೊತೆ ವಾಗ್ವಾದವೂ ನಡೆಯಿತು. ಕೊನೆಗೆ ವಾಟಾಳ್ ನಾಗರಾಜ್ ಸೇರಿದಂತೆ ಎಲ್ಲಾ ಹೋರಾಟಗಾರರನ್ನ ವಶಕ್ಕೆ ಪಡೆದರು. ಪೊಲೀಸು ದರ್ಪ ತೋರಿದ್ದಾರೆ. ಪೊಲೀಸರದು ಸರಿ ಇಲ್ಲ. ಪೊಲೀಸ್ ಗೂಂಡಾಗಿರಿ, ಪೊಲೀಸ್ ರಾಜ್ಯ ಇದು ಅತ್ಯಂತ